ಕ್ಯಾಮ್ರಾ ವಾಲೆ ದೇವರಾಡೆ ಆಗದಾಗಲಿ ಮೂಷಿಕವಾಹನ ಮೋದಕಹಸ್ತ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೇಡಯ್ಯ ಬಾಳಲ್ಲಿ ಬೆಳಗುವ ಬೆಳಕ. ಬಲಗಡೆ ಬಿದ್ದೈತೆ ನಮ್ಮ ಮೂವಿ ಸ್ವಲ್ಪ ಹಿಂದಕ್ಕೆ ಬನ್ನಿ ನೀವು ದೇವ್ರು ಕಾಣ್ತದೆ. ಇದನ್ನ ಇಲ್ಲಿ ಇಟ್ಬಿಡೋಣ, ಇಲ್ಲೇ ಕ್ಯಾಮ್ರಾ ಇಲ್ಲಿ ಇಟ್ಬಿಡೋಣ. ಇರೋ ಬಾಣ ಪೂಜೆ ಮಾಡ್ಬಾ. ಇವಾಗ ಹಿಂದಕ್ಕೆ ಹೋಗು. ಕ್ಯಾಮ್ರಾ ಸ್ವಲ್ಪ ಆ ಕಡೆ ಡೌನ್ ಮಾಡೋಣ. ಏನಂದ್ರೆ ಸ್ವಲ್ಪ ಈ ಕಡೆ ನೋಡಿ. ವಿಡಿಯೋ ಆಫ್ ಮಾಡಿ ಹೇಳ್ತೀನಿ. ಒಂದ್ಸರಿ ಆಫ್ ಮಾಡು. ತಲೆ ತಲೆ ಸ್ವಾಮಿಗಳು ನೀವು ಸ್ವಲ್ಪ ನೋಡಿ ಈ ಕಡೆ. ಈಗ ಫಸ್ಟಿಂದ ಹಿಡ್ಕೊ ಹೇಳ್ತೀನಿ, ನಾನೊಂದು ಮಾತು ಹೇಳ್ತೀನಿ, ಮಾತಾಡಿ ಹಂಗೆ ಎಲ್ಲ ಸ್ವಾಗತ ಕೋರ್ಬಿಡ್ತೀನಿ ನಿಮಗೆಲ್ಲ. ಫಸ್ಟಿಂದ ಮಾಡಿ. ಇಲ್ಲೇ ಮಾತು ಪರವಾಗಿಲ್ಲ. ಈ ದಿನ ಭಟ್ರೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮುನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಚೊಕ್ಕಪ್ಪನವರ ಕುಟುಂಬದ ಒಂದು ನೇತೃತ್ವದಲ್ಲಿ ಒಂದು ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಒಂದು ಸಂದರ್ಭದಲ್ಲಿ ಒಂದು ರೈತರ ಪರವಾಗಿ ಒಂದು ಕಿರುಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ, ನಿರ್ದೇಶನ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕಲಾವಿದರು ಆಗಮಿಸಿದ್ದಾರೆ. ನಮ್ಮ ಶಿಡ್ಲಘಟ್ಟ ಮಂಜಣ್ಣ ಆಗ್ಬೋದು, ಮತ್ತು ವೆಂಕಟೇಶ್ವರ ಆಗ್ಬೋದು, ನಮ್ಮ ರವಿ ಸರ್ ಅವರು ರೈತರ ಮುಖಂಡರು, ರೈತರು ಆಗ್ಬೋದು, ಅವರು ಪಾತ್ರ ಮಾಡ್ತಿದ್ದಾರೆ. ನಮ್ಮ ದೇವರಹಳ್ಳಿಯಿಂದ ನಾರಾಯಣ ಸ್ವಾಮಿ ಬಂದಿದ್ದಾರೆ, ಮಳ್ಳೂರಿಂದ ರವಿ ಬಂದಿದ್ದಾರೆ, ಅರಕೆರೆ ಮುನ್ರಾಜಣ್ಣ ಬಂದಿದ್ದಾರೆ, ಅದೇ ರೀತಿ ನಮ್ಮ ದೇವರಹಳ್ಳಿ ಮಂಜಮ್ಮರು ಬಂದಿದ್ದಾರೆ, ಅದೇ ರೀತಿ ನಮ್ಮ ಸಾವುಕ್ನಹಳ್ಳಿ ವೆಂಕಟಸ್ವಾಮಿ ಜೂನಿಯರ್ ವೆಂಕಟಸ್ವಾಮಿ ಬಂದಾರೆ. ಅವರು ಕೂಡ ಈ ಚಿತ್ರದಲ್ಲಿ ಪಾತ್ರ ಮಾಡ್ತಿದ್ದಾರೆ. ರೈತರ ಪರವಾಗಿ ಒಂದು ಕಿರುಚಿತ್ರ ಮಾಡ್ತಾ ಇದ್ದೀವಿ. ಈ ಕಿರುಚಿತ್ರವನ್ನ ನಾವು ನಿರ್ದೇಶನ ಮಾಡಿ ಎಡಿಟಿಂಗ್ ಮಾಡಿ ಬಿಡುಗಡೆ ಮಾಡಿದಾಗ ಯೂಟ್ಯೂಬಲ್ಲಿ ಬಿಡ್ತೀವಿ. ಯೂಟ್ಯೂಬನ್ನು ನೀವೆಲ್ಲ ಫಸ್ಟಿಂದ ಲಾಸ್ಟ್ ಗಂಟ ಆ ಕತೆ ಸಾರಾಂಶ ಏನಿದೆ ತಿಳ್ಕೊಂಡು ಆಮೇಲೆ ಆ ಯೂಟ್ಯೂಬಲ್ಲೇ ಕಮೆಂಟ್ ಮಾಡಬೇಕು ಅಂತ ಹೇಳ್ತಾ ನಮ್ಮ ಈ ಒಂದು ಚಿತ್ರದ ಪರವಾಗಿ ನಮ್ಮ ರೈತರ ಮುಖಂಡರು ಶಿಡ್ಲಘಟ್ಟ ರವಿಯಣ್ಣವರು ಎರಡು ಮಾತಾಡ್ತಾರೆ. ಫಸ್ಟಿಂದ ಮಾಡಿ. ದಿನ ಭಟ್ರೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಮುನೇಶ್ವರ ದೇವಸ್ಥಾನದಲ್ಲಿ ಒಂದು ಕಿರುಚಿತ್ರ ತೆಗಿಬೇಕು ಅಂತೇಳಿ ಸುತ್ತಮುತ್ತಲಿರುವಂಥ ಎಲ್ಲ ತಾಲೂಕಿನ ಗ್ರಾಮದಿಂದ ಕಲಾವಿದರು ಆಗಮಿಸಿದ್ದಾರೆ. ಅದರ ಜವಾಬ್ದಾರಿ ಕೇಂದ್ರ ಬಿಂದುವಾಗಿ ವೆಂಕಟೇಶ್ವರ ಜವಾಬ್ದಾರಿ ತಗೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಏನಿವತ್ತು ಮೊದಲನೇದಾಗಿ ಕಿರುಚಿತ್ರಕ್ಕೆ ಪೂಜೆ ಮಾಡಿ, ಕ್ಯಾಮ್ರಾ ಪೂಜೆ ಮಾಡಿ ನಾವು ಆ ಕಿರುಚಿತ್ರವನ್ನು ಮೊದಲನೇ ಹಂತದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಮೊದಲನೇ ಉದ್ದೇಶ ನಮ್ಮದು ಏನು ಅಂದರೆ, ಇವತ್ತು ಕೃಷಿ ಮಾಡುವಂಥ ರೈತನಿಗೆ ಇಡೀ ರಾಜ್ಯದಲ್ಲಿ ಹೆಣ್ಣು ಸಿಗ್ತಾ ಇಲ್ಲ. ಯಾವುದೇ ಜಾತಿ ಜನಾಂಗ ಧರ್ಮ ಆಗಿರ್ಬೋದು, ಇವತ್ತು ಕೃಷಿ ಮಾಡುವಂಥ ರೈತನಿಗೆ ಕೃಷಿ ಬಹಳಷ್ಟು ಲಾಸಲ್ಲಿದೆ ಅಂತ ಹೇಳ್ಬಿಟ್ಟು ಇವತ್ತು ಯಾರೂ ಹೆಣ್ಣು ಕೊಡ್ತಾ ಇಲ್ಲ. ನಮ್ದು 10 ಎಕರೆ ಜಮೀನಿದೆ, ಕಾರ್ ಇದೆ, ಬಂಗ್ಲೆ ಇದೆ ಅಂದ್ರೂ ಕೂಡ ಹೆಣ್ಣು ಕೊಡ್ತಾ ಇಲ್ಲ. ಯಾರೋ ಒಬ್ಬ
ಒಂದು ಫ್ಯಾಕ್ಟ್ರಿಯಲ್ಲೋ ಒಂದು ಕಂಪ್ನಿಯಲ್ಲೋ P1 ಕೆಲಸ ಮಾಡ್ತಾ ಇದ್ರು ಕೂಡ ಆತನಿಗೆ ಹೆಣ್ಣು ಕೊಡೋಕ್ಕೆ ಎಲ್ಲ ಮುಂದಾಗ್ತಾ ಇದ್ದಾರೆ. ಒಬ್ಬ ಇಂಜಿನಿಯರ್ನ ಕೇಳ್ತಾರೆ, ಒಬ್ಬ ಡಾಕ್ಟ್ರನ್ನ ಕೇಳ್ತಾರೆ. ಆದರೆ ರೈತ ಇವತ್ತು 16 ಎಕರೆ ಕೃಷಿ ಮಾಡಿ ಇಡೀ ದೇಶಕ್ಕೆ ಆಹಾರ ಭದ್ರತೆಯನ್ನು ಕೊಡ್ತಾ ಇರುವಂಥ ಪ್ರತಿಯೊಬ್ಬ ನಾಗರಿಕನಿಗೆ ಅನ್ನ ಕೊಡುವಂಥ ರೈತನ ಮಗನಿಗೆ ಹೆಣ್ಣು ಸಿಗ್ತಾ ಇಲ್ಲ. ರೈತನ ಮಕ್ಕಳೇ ಇವತ್ತು ರೈತನಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಸಮಸ್ಯೆ ಮೂಲ ಉದ್ದೇಶ ಏನಂದ್ರೆ ಇವತ್ತು ನಮ್ಮನ್ನಾಳುವಂಥ ಸರ್ಕಾರಗಳು, ರಾಜ್ಯ ಅಥವಾ ಕೇಂದ್ರ ಸರ್ಕಾರಗಳು ನಮ್ಮನ್ನ ಇವತ್ತು ಮೂಲೆ ಗುಂಪು ಮಾಡಿದ ರೈತರನ್ನ ಬರೀ ಮೂತಿಗೆ ಬೆಣ್ಣೆ ಸವರುವಂಥ ಬಜೆಟ್ಗಳನ್ನು ಘೋಷಣೆ ಮಾಡಿ ಇವತ್ತು ರೈತರಿಗೆ ಯಾವುದೇ ಸೌಲಭ್ಯ ಇಲ್ಲದೆ ಇವತ್ತು ಬೇರೆ ದೇಶಕ್ಕೆ ಆಯ್ಕೆ ನಮ್ಮನ್ನ ಇದು ಮಾಡಿಕೊಂಡ್ರೆ ಇವತ್ತು ಬೇರೆ ದೇಶಗಳಲ್ಲಿ ಕೃಷಿ ಮಾಡುವಂಥ ರೈತ ಸಮೃದ್ಧಿಯಾಗಿದ್ದಾನೆ. 16,000 ಎಕರೆ ಭೂಮಿಯನ್ನು ಕೃಷಿ ಮಾಡ್ತಾನೆ. ನಮ್ಮಲ್ಲಿ 2 ಎಕರೆ 3 ಎಕರೆ 5 ಎಕರೆ ಭೂಮಿ ಕೂಡ ಕೃಷಿ ಮಾಡೋದಕ್ಕೆ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಅಂದರೆ ನಾವು ಕೊಳ್ಳುವಂಥ ಬೆಲೆ ಹೆಚ್ಚಾಗಿದೆ, ನಾವು ಮಾರುವಂಥ ಬೆಲೆ ಹಣ್ಣು ತರಕಾರಿ ಹೂವು ಏನೇ ಇರ್ಬೋದು ಕಡಿಮೆ ಆಗ್ತದೆ. ಅದಕ್ಕೊಂದು ವೈಜ್ಞಾನಿಕ ಬೆಲೆ ಇಲ್ಲ. ಹಂಗಾಗಿ ರೈತನಿಗೆ ಯಾವುದೇ ಕಾರಣಕ್ಕೂ ಹೆಣ್ಣು ಕೊಡ್ತಾ ಇಲ್ಲ. ಆ ಒಂದು ಉದ್ದೇಶದಿಂದ ಇವತ್ತು ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ರಾಜ್ಯಕ್ಕೆ ಅಂತೇಳಿ ನಮ್ಮ ವೆಂಕಟೇಶ್ ಅವರು ಒಂದು ಸಣ್ಣ ಕಿರುಚಿತ್ರ ಮಾಡಿ ರೈತರಿಗೆ ಒಂದು ಸರ್ಕಾರಕ್ಕೆ ಮನವಿ ಮುಖಾಂತರ ಇದನ್ನು ಕೊಡಬೇಕು ಅಂತೇಳಿ ನಾವೆಲ್ಲ ಹೇಳಿದಾಗ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ಒಂದು ಕಿರುಚಿತ್ರ ಮಾಡಿ ಇಡೀ ರಾಜ್ಯಕ್ಕೆ ಮಾದರಿ ಆಗಬೇಕು ಅಂತೇಳಿ ಇದಕ್ಕೆ ಇವತ್ತು ಮಾಡೋದಕ್ಕೆ ಮುಂದಾಗಿದ್ದಾರೆ. ಇವರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಈ ಎಲ್ಲ ಒಂದು ಕಲಾವಿದರು ಬಂದರೆ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಬಂಧುಗಳು. ಬಂಧುಗಳೇ, ಈಗ ಏನು ಪಟ್ಟಣಗಳಲ್ಲಿ ಮುನೇಶ್ವರ ದೇವಸ್ಥಾನದ ಬಳಿ ಇರ್ತಕ್ಕಂಥ ಇಲ್ಲಿ ಒಂದು ಕಿರುಚಿತ್ರವನ್ನು ಪ್ರಾರಂಭ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೀರಾ. ಸೊ ಅದರ ಮುಂದಾಳತ್ವವನ್ನು ವೆಂಕಟೇಶ್ ಅವರು ತಗೊಂಡಿದ್ದಾರೆ. ಸೊ ಏನು ಈ ಕಿರುಚಿತ್ರದ ಉದ್ದೇಶ ಏನಪ್ಪ ಅಂತಂದರೆ, ಇಷ್ಟೊತ್ತು ನಮ್ಮ ರೈತ ಮುಖಂಡರು ಮಾತಾಡ್ತಿದ್ರು. ಆ ರೈತ ದೇಶದ ಬೆನ್ನೆಲುಬು, ಆ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಮಕ್ಕಳಿಗೆ ಏನು ಸಿಗ್ತಾ ಇಲ್ಲ, ಆ ಒಂದು ಸಾರಾಂಶವನ್ನು ಇಟ್ಕೊಂಡು ಒಂದು ಕಿರುಚಿತ್ರವನ್ನು ಪ್ರಾರಂಭ ಮಾಡ್ತಿದ್ದಾರೆ. ಆ ಪ್ರಾರಂಭ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದಾರೆ. ಸೊ ಹಾಗಾಗಿ ಏನು ಕಿರುಚಿತ್ರ ಪ್ರಾರಂಭ ಮಾಡ್ತಾರೆ ಅವ್ರಿಗೆಲ್ಲರೂ ಕೂಡ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತಾಡ್ತೀನಿ. ನಮಸ್ತೆ. ಏನಿವತ್ತು ರೈತರದ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಇವತ್ತು ಒಂದು ಕಿರುಚಿತ್ರನ ತೆಗಿಬೇಕು ಅಂತೇಳಿ ನಮ್ಮ ವೆಂಕಟೇಶ್ ಸರ್ ಅವರ ಡೈರೆಕ್ಟರು ಅವ್ರು ಇವತ್ತು ಹೊರಟಿದ್ದಾರೆ. ಈ ಒಂದು ಕಿರುಚಿತ್ರ ತೆಗಿತಕ್ಕಂತಹ ಉದ್ದೇಶಕ್ಕೆ ಎಲ್ಲ ಮಾತಾಡಿದ್ದಾರೆ. ಅದರ ಜೊತೆ ನನ್ನ ಅಭಿಪ್ರಾಯ ಏನು ಅಂತಂದರೆ, ಇಡೀ ದೇಶದಲ್ಲಿ ರೈತರಿಗೆ ಇವತ್ತು ಬೆಲೆ ಇಲ್ಲದಿರೋಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಇದಂತೂ ಖಂಡಿತ 100ಕ್ಕೆ 100 ಸತ್ಯವಾದಂಥ ಮಾತು. ಅದರ ಜೊತೆಗೆ ಇವತ್ತು ರೈತ ಮಕ್ಕಳು ಅಂದರೆ ಕೀಳು ಭಾವನೆಯಿಂದ ನೋಡ್ತಕ್ಕಂತಹ ಒಂದು ವ್ಯವಸ್ಥೆ ಇವತ್ತು ಇದೆ ಅನ್ನೋಂಥದ್ದು ಸತ್ಯವಾದಂಥ ಮಾತು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ITBT ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಬೇರೆ ಬೇರೆ ಉದ್ಯೋಗಗಳು ಇರ್ತಕ್ಕಂಥವ್ರಿಗೆ ಇವತ್ತು ಹೆಣ್ಣನ್ನು ಕೊಡೋದಕ್ಕೆ ನಾ ಮುಂದು ಅಂತ ಹೋಗ್ತಾ ಇದ್ದಾರೆ. ಆದರೆ ರೈತರ ಮಕ್ಕಳು ಅಂದ ಕೂಡಲೇ ಒಂಥರ ತಾತ್ಸಾರ ಭಾವನೆಯಿಂದ ನಾವು ರೈತರಿಗೆ ಕೊಡಲ್ಲ, ಸಗಣಿ ತೆಗಿಬೇಕು, ಅದು ಗದ್ದೆಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಮಕ್ಕಳು ಆ ಥರ ಇರೋದು ಬೇಡ ಅನ್ನೋಂಥ ಲೆಕ್ಕಾಚಾರ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇವತ್ತು ರೈತರು ಅಂತಂದರೆ ರೈತರ ಮಕ್ಕಳಿಗೆ ರೈತರೇ ಹುಡುಗಿನ ಕೊಡದೇ ಇರೋಂಥ ಪರಿಸ್ಥಿತಿ ಕೂಡ ಇನ್ನೊಂದು ಬಂದಿದೆ. ಯಾಕೆ ಅಂತಂದರೆ, ಸರ್ಕಾರಗಳು ಇವತ್ತು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡದೇ ಇರತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಸಮರ್ಪಕವಾಗಿ ಬೆಳೆ ಸಿಗತ್ತೆ, ಹಣ ಮಾಡಬಹುದು, ರೈತ ಚೆನ್ನಾಗಿ ಆಗ್ತಾನೆ ಅನ್ನೋ ನಂಬಿಕೆನೇ ರೈತನಿಗೆ ಇಲ್ಲ. ಫಸ್ಟ್ ಆಫ್ ಆಲ್ ಒಂದು ವಿಚಾರದಲ್ಲಿ ಯಾಕೆ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಒಂದು 2 ಲಕ್ಷ 3 ಲಕ್ಷ ಬಂಡವಾಳ ಹಾಕಿರ್ತಾನೆ ರೈತ. ಆ ಒಂದು ಬೆಳೆ ಕೈಗೆ ಸಿಗತ್ತೆ, ಫಸಲು ಬಂದಾಗ ಮಾರ್ಕೆಟಿಗೆ ತಗೊಂಡೋದ್ರೆ ಅದಕ್ಕೆ ನಿರ್ದಿಷ್ಟವಾದಂತಹ ಒಂದು ಬೆಲೆ ಇರೋವಂಥದ್ದು ಇಲ್ಲ ಇವತ್ತು. ಸೊ ಇವತ್ತು ಈ ಸುಮಾರು ವರ್ಷಗಳಿಂದ ರೈತರು ಹೋರಾಟ ಮಾಡಿಕೊಂಡೇ ಬಂದಿದ್ದಾರೆ. ಆದರೂ ಕೂಡ ಇವತ್ತಿನವರೆಗೂ ಕೂಡ ರೈತನಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಒಂದು ಮೊಬೈಲ್ ತಗೋಬೇಕಾದ್ರೆ ಇದ್ರದ್ದು ರೇಟ್ ಎಷ್ಟು ಅಂತ ಕಂಪನಿಯವನಿಗೆ ರೇಟನ್ನು ಫಿಕ್ಸ್ ಮಾಡ್ತಕ್ಕಂಥ ಒಂದು ಹಕ್ಕನ್ನು ಕೊಟ್ಟಿದೆ ಸರ್ಕಾರ. ಆದರೆ ರೈತ ಬೆಳೀತಕ್ಕಂಥ ಒಂದು ಯಾವುದಾದ್ರೂ ಒಂದು ಬೆಳೆಗೆ ಇದುವರೆಗೂ ಕೂಡ ಬೆಲೆಯನ್ನು ನಿಗದಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಇವತ್ತು. ಸೊ ಹಾಗಾಗಿ ಈ ಒಂದು ಎಲ್ಲವನ್ನು ದಾಟಿ ಮುಂದಕ್ಕೆ ಬರಬೇಕು ಅಂತಂದರೆ ಇವತ್ತು ಸರ್ಕಾರಕ್ಕೆ ಸುಮಾರು ಸಲ ನಮ್ಮ ರೈತ ಸಂಘದ ಮುಖಂಡರೆಲ್ಲ ಹೋಗಿ ಮನವಿಯನ್ನು ಕೊಟ್ಟಿದ್ದಾರೆ. ಯಾವುದೇ ರೈತನಿಗೆ ಹೆಣ್ಣನ್ನು ಕೊಡಬೇಕಾದ್ರೆ ಒಂದು 10 ಲಕ್ಷ ಪರಿಹಾರ ಕೊಡಬೇಕು. ಇವತ್ತಿನ ಪರಿಸ್ಥಿತಿಯಲ್ಲೇ ರೈತರ ಮಕ್ಕಳಿಗೆ ಯಾರೂ ಹೆಣ್ಣನ್ನು ಕೊಡೋಕೆ ಮುಂದಕ್ಕೆ ಬರ್ತಾ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ರೈತರು ಕೂಡ ಚೆನ್ನಾಗಿ ಜೀವನ ಮಾಡಬೇಕು, ಆ ಉಳಿಮೆಯನ್ನು ನಂಬಿ ಬದುಕ್ತಾ ಇರ್ತಕ್ಕಂಥ ಕುಟುಂಬಗಳ ಮೇಲೆ ಬರಬೇಕು ಅನ್ನೋ ಉದ್ದೇಶದಿಂದ ಆ ಒಂದು ಕುಟುಂಬಗಳನ್ನು ನಶಿಸುವಂತಹ ಹಂತಕ್ಕೆ ಹೋಗಬಾರ್ದು.
ಅವರು ಕೂಡ ಸಮೃದ್ಧವಾಗಿ ಜೀವನ ಮಾಡಿ ಈ ಒಂದು ದೇಶನ ಉಳಿಸ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಸಣ್ಣ ಸಂದೇಶವನ್ನು ಇಡೀ ಸರ್ಕಾರಕ್ಕೆ ಜನಗಳಿಗೆ ಕೊಡಬೇಕು ಅನ್ನೋವಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಈ ಒಂದು ಕಿರುಚಿತ್ರವನ್ನು ತೆಗೆಯೋದಕ್ಕೆ ಮುಂದಾಗಿದ್ದಾರೆ. ಮೊದಲನೇದಾಗಿ ವೆಂಕಟೇಶ್ ಅವರಿಗೆ ನಾನು ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಕಲಾವಿದರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ. ಇಂದು ಭಟ್ರೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಒಂದು ರೈತರ ಪರವಾಗಿ ರೈತನ ಮದುವೆ ಅಂತ ಒಂದು ಕಿರುಚಿತ್ರ ಟೈಟ್ಲ್ ಅನ್ನು ಇಟ್ಕೊಂಡು ಈ ಒಂದು ಚಿತ್ರೀಕರಣಕ್ಕೆ ನಮ್ಮ ಆತ್ಮೀಯ ಕಲಾವಿದರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿ ಅಂತ ಹೇಳ್ತಾ ನಾನು ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನಮ್ಮ ಶಿಡ್ಲಘಟ್ಟದ ವಿಶ್ವಕರ್ಮ ಶ್ರೀನಿವಾಸ್ ಅವರು ಕೂಡ ಪಾತ್ರ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಮಧುಲತಾ ಅವರು ಕೂಡ ಒಂದು ಪಾತ್ರ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಮಳ್ಳೂರು ರವಿ ಅವರು ಕೂಡ ಪಾತ್ರ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಅರಕೆರೆ ಮುನ್ರಾಜರವರು ಕೂಡ ಪಾತ್ರ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ದೇವನಹಳ್ಳಿ ನಾರಾಯಣ ಶಮ್ಮಣ್ಣವ್ರು ಕೂಡ ಪಾತ್ರ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ವೆಂಕಟಮ್ಮಣ್ಣವ್ರು ಕೂಡ ಪಾತ್ರ ಮಾಡ್ತಿದ್ದಾರೆ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಶಿಡ್ಲಘಟ್ಟ ಶ್ರೀನಿವಾಸ್ ಅವರು ವಿಶ್ವಕರ್ಮರು, ಗಾಯಕರು, ರಂಗಭೂಮಿ ಕಲಾವಿದರು ಮತ್ತು ನಟರು, ಅವರೇ ಆದಂಥ ನಾಟಕ ಕೂಡ ಮೊನ್ನೆ ನಿರ್ದೇಶನ ಮಾಡ್ತಾ ಇದ್ರು ಬೆಂಗಳೂರಲ್ಲಿ. ಅತಿ ಅದ್ಭುತವಾಗಿ ಚೆನ್ನಾಗಿತ್ತು. ಅದೇ ರೀತಿ ಈ ಒಂದು ಕಿರುಚಿತ್ರಕ್ಕೆ ತುಂಬ ಸಪೋರ್ಟಾಗಿ ಸಾಥ್ ಕೊಟ್ಟು ನಿಂತು ಬೆಂಬಲ ಕೊಟ್ಟು ನಮಗೆ ಒಂದು ಗುರುಗಳಾಗಿದ್ದಾರೆ. ಅವರ 2 ಮಾತು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಶಿಡ್ಲಘಟ್ಟ ತಾಲೂಕಿನ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಕಲಾವಿದರು ರೈತನ ಮದುವೆ ಎಂಬತಕ್ಕಂಥ ಕಿರುಚಿತ್ರವನ್ನು ನಮ್ಮ ಅಂಕತಟ್ಟಿ ಗ್ರಾಮದ ಡಾಕ್ಟರ್ ವಿ ವೆಂಕಟೇಶ್ರವರು ಈ ಚಿತ್ರವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಈ ಚಿತ್ರದ ಮುಹೂರ್ತಕ್ಕೆ ಎಲ್ಲ ಕಲಾವಿದರು ಭಾಗವಹಿಸಿದ್ದೀರಿ ಮತ್ತು ಪತ್ರಕರ್ತರು, ರೈತ ಮುಖಂಡರು, ಈ ಗ್ರಾಮದ ಮುಖ್ಯಸ್ಥರು ಎಲ್ಲರೂ ಆಗಮಿಸಿದ್ದೀರಿ. ನಿಮಗೆಲ್ಲ ಸ್ವಾಗತವನ್ನು ವಹಿಸುತ್ತೇನೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಎಲ್ಲರಿಗೂ ನಾನು ಕೋರಿಕೊಳ್ತೇನೆ. ಈ ಒಂದು ಕಾರ್ಯಕ್ರಮ ಏನಪ್ಪ ಅಂದರೆ, ಈಗಿನ ದಿನಗಳಲ್ಲಿ ರೈತನ ಮಕ್ಕಳು ಹೆಣ್ಣು ಕೇಳಕ್ಕೆ ಹೋದರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ನಿಮ್ಮ ಮಗ ಏನು ಕೆಲಸ ಮಾಡ್ತಾನೆ, ಇಂಜಿನಿಯರಾ, ಡಾಕ್ಟ್ರಾ, ಬರೀ ಇವೇ ಕೇಳ್ತಾ ಇದ್ದಾರೆ. ಇವತ್ತು ಹೇಳಬೇಕು ಅಂತಂದರೆ ನಮ್ಮ ದೇಶ ಉದ್ಧಾರ ಆಗಬೇಕಂದ್ರೆ ಒಬ್ಬ ರೈತ, ಒಬ್ಬ ಯೋಧ, ಇವರಿಬ್ಬರ ದೇಶ ಉದ್ಧಾರ ಆಗಲ್ಲ. ಆದರೆ ಈ ಜನ ಒಂದು ಹೆಣ್ಣು ಕೊಡಬೇಕು ಅಂತಂದರೆ ಯೋಧನ ಕೊಡೋಕ್ಕೂ ಯೋಚನೆ ಮಾಡ್ತಾರೆ, ರೈತನ ಕೊಡೋಕ್ಕೂ ಯೋಚನೆ ಮಾಡ್ತಾರೆ. ಯಾಕೆ? ಯೋಧನ ಕೊಟ್ಟರೆ ಯಾವ ವಾರ ಬಂದ್ಬಿಟ್ಟು ಯಾವ ಯುದ್ಧದಲ್ಲಿ ಸಾಯ್ತಾನೆ, ನಾವು ಇವನು ಕೊಟ್ಟರೆ ನನ್ನ ಮಗಳು ಮುತ್ತೈದೆ ಸ್ಥಾನ ಹೊಟ್ಟೋಗ್ತದೆ ಅಂತಾರೆ. ಅದೇ ಒಬ್ಬ ರೈತನ ಕೊಟ್ಟರೆ, ಅಯ್ಯೋ ನನ್ನ ಮಗಳು ಟೌನ್ನಾಗ ಓದಿದ್ದಾಳೆ, ಅಲ್ಲಿ ಶೋಕ್ ಮಾಡ್ಕೊಂಡು ಹಂಗೆ ಓಡಾಡ್ತಿದ್ಲು, ಹಿಂಗೆ ಓಡಾಡ್ತಿದ್ಲು, ಆಫೀಸ್ನಾಗ ಓಡಾಡ್ತಿದ್ಲು, ಅಲ್ಲೋಗಿ ಸಗಣಿ ಎತ್ತಬೇಕು, ಕಸ ಎತ್ತಬೇಕು, ಈ ಥರ ಪರಿಸ್ಥಿತಿ ಬಂದ್ಬಿಟ್ಟು ಹೆಣ್ಣುಗಳು ಕೊಡೋದೇ ಭಂಗ ಇದೆ. ಈ ಒಂದು ಸಂದರ್ಭವನ್ನು ಈ ರೈತನ ಮದುವೆ ಎಂಬ ಕಿರುಚಿತ್ರದ ಮೂಲಕ ಜನರಿಗೆ ಸಂದೇಶವನ್ನು ನೀಡುವ ಮುಖಾಂತರ ಈ ಚಿತ್ರವನ್ನು ಡಾಕ್ಟರ್ ವಿ ವೆಂಕಟೇಶ್ ಅವರು ನಿರ್ಮಾಣ ಮಾಡ್ತಿದ್ದಾರೆ. ಈ ಚಿತ್ರ ಎಲ್ಲ ಕಡೆನೂ ಯಶಸ್ವಿಯಾಗಿ ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಎಲ್ಲರೂ ಈ ಚಿತ್ರವನ್ನು ನೋಡಿ ಯೂಟ್ಯೂಬ್ನಲ್ಲಿ ಲೈಕ್ ಮಾಡಿ, ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ, ಅವರನ್ನು ಪ್ರೋತ್ಸಾಹಿಸಬೇಕು ಈ ಮೂಲಕ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಒಂದು ಹಳ್ಳಿಯಲ್ಲಿ ರೈತನ ಮದುವೆ ಅಂತ ಹೇಳ್ಬಿಟ್ಟು ಒಂದು ಶಾರ್ಟ್ ಮೂವಿಯನ್ನು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ತುಂಬ ವೈವಿಧ್ಯಮಯವಾದ ಪಾತ್ರಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಿರುಚಿತ್ರದಲ್ಲಿ ಹೊಸ ಕಲಾವಿದರಿದ್ದಾರೆ. ಈ ಒಂದು ಕಿರುಚಿತ್ರ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಸೊ ಅಷ್ಟೇ ಅಲ್ದಿರ ಇದರಲ್ಲಿ ನಮ್ಮ ವಿ ವೆಂಕಟೇಶಣ್ಣವರು ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ. ಅವರು ಕೇವಲ ಡೈರೆಕ್ಷನ್ ಒಂದೇ ಅಲ್ಲ, ಆ್ಯಕ್ಟಿಂಗ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಪ್ರತಿಯೊಂದು ಕಲೆಯಲ್ಲೂ ಅವ್ರಿಗೆ ಅಭಿರುಚಿ ಇದೆ. ಸೊ ಅಂಥವರು ಈ ಒಂದು ಶಾರ್ಟ್ ಮೂವಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅದು ಸಾಧಾರಣವಾಗಿ ಇರೋದಿಲ್ಲ. ಪ್ರತಿಯೊಬ್ಬರೂ ಸಹ ಬಿದ್ದು ನೋಡುವಂತಹ ಒಂದು ಸ್ವಾರಸ್ಯಕರವಾದ ಘಟನೆಗಳು ಈ ಒಂದು ಶಾರ್ಟ್ ಮೂವಿಯಲ್ಲಿ ಇರುತ್ತೆ. ಅದೇ ರೀತಿಯಾಗಿ ಈ ನಮ್ಮ ಒಂದು ಹಳ್ಳಿಯಲ್ಲಿ ತುಂಬ ಜನ ಏನು ಮಾಡ್ತಾರೆ, ಸಿಟಿ ಕಡೆ ಪ್ರತಿಭೆಗಳನ್ನು ಹುಡುಕ್ತಾರೆ. ಆದರೆ ನಾವು ಇಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಭೆಗಳು ಬೆಳಿಬೇಕು ಅಂತೇಳ್ಬಿಟ್ಟು ನಮ್ಮ ವೆಂಕಟೇಶಣ್ಣವರು ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸಿ ಅವ್ರಿಗೆ ಒಂದು ಅವಕಾಶವನ್ನು ಕೊಟ್ಟು ಕಲಾವಿದರನ್ನು ಬೆಳೆಸ್ತಾ ಇದ್ದಾರೆ. ಸೊ ನಮ್ಮ ತಂಡದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಿರುಚಿತ್ರ ಯಶಸ್ವಿಯಾಗಲಿ ಅಂತ ಹೇಳ್ಬಿಟ್ಟು ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತೀನಿ.
ಸ್ಟಾರ್ಟ್. ರೈತನ ಮದುವೆ ಕಿರುಚಿತ್ರಕ್ಕೆ ಶುಭವಾಗಲಿ. ರೈತನ ಮದುವೆ ಕಿರುಚಿತ್ರಕ್ಕೆ ಶುಭವಾಗಲಿ. ರೈತರ ಮದುವೆ ಎಲ್ಲ ಒಂದೇ ಸಲ ಆಗ್ಬೇಕು. ಈಗ ಇದು ಎಲ್ಲರೂ ಒಂದೇ ಸಲ 1 2 3 ಹೇಳ್ಬೇಕು. ಹಾ, ನಾನು ಹೇಳ್ತೀನಿ. ಹೇಳಿ, ನೀನೇ ಹೇಳೋದು. 1 2 3 ಸ್ಟಾರ್ಟ್. ರೈತನ ಮದುವೆ ಕಿರುಚಿತ್ರಕ್ಕೆ ಜಯವಾಗಲಿ. 1 2 3 ಸ್ಟಾರ್ಟ್. ರೈತನ ಮದುವೆ ಕಿರುಚಿತ್ರಕ್ಕೆ ಶುಭವಾಗಲಿ. ಪರವಾಗಿ